ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಸಬ್ಬಕ್ಕಿ ಸೊಪ್ಪು ರೈಸ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಈ ಬಟ್ಲಲ್ಲಿ ಅರ್ಧ ಬಟ್ಲು ಎಣ್ಣೆ ಹಾಕ್ಕೊತೀನಿ. ನಿಮ್ಗೆ ಅಳತೆ ಬೇಕು ಅಂದರೆ ಚಿಕ್ಕ ಚೌಟಲ್ಲಿ ಒಂದು ಚೌಟ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ 2, ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಣಗಿರೋ ಬಟಾಣಿ ನೆನೆಸಿಟ್ಟಿದ್ದೆ, ಅದನ್ನು ಈರುಳ್ಳಿ ಜೊತೆಗೆ ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಟೊಮೊಟೊ 3 ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಎಲ್ಲ ಡ್ರೈ ಆಗೋವರೆಗೂ ಹುರ್ಕೊಬೇಕು. ಇದನ್ನೆಲ್ಲ ಸೈಡಿಗೆ ತೆಗೆದುಬಿಟ್ಟು ಎಣ್ಣೆ ಸೈಡಲ್ಲಿ ಬರುತ್ತೆ, ಅದಕ್ಕೆ ಅರಿಶಿನ 1 ಸ್ಪೂನ್ ಅಚ್ಚ ಪುಡಿ. ನಾನು 1.5 ಗ್ಲಾಸ್ಗೆ ಮಾಡ್ತಾ ಇರೋದು, ಅಕ್ಕಿ 1.5 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್, ಫುಲ್ಲು 1 ಸ್ಪೂನು. ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಕಲಿಸ್ಕೊಂಡು ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದೇನು ಬೇಯಿಸೋದು ಬೇಡ, 1-2 ಸರಿ ಹುರ್ಕೊಂಡ್ರೆ ಸಾಕು. ಅಕ್ಕಿ ಹಾಕ್ಕೊತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಸೊಪ್ಪು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಉಪ್ಪು ಖಾರ ನೋಡೋಣ. ನಿಂಬೆಹಣ್ಣು ಅರ್ಧ ಹೋಳು ಚೌಟಿಗೆ ಹಿಂಡ್ಕೊಂಡು ಬೀಜ ಸೈಡಿಗೆ ತೆಗೆದುಬಿಟ್ಟು ಬರೀ ನಿಂಬೆಹಣ್ಣು ರಸ ಬಗ್ಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಇನ್ನೊಂದು ಸರಿ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಂಡು ಒಂದು ವಿಸಿಲ್ ಹೊಡ್ಸ್ಕೊತೀನಿ. ವಿಸಿಲ್ ಬಂದಾಗಿದೆ. ಉದುರಾಗಿ ನೋಡಿ, ಒಂದೇ ವಿಸಿಲ್ಗೆ ಉದುರಾಗಿ ಬಂದಿದೆ. ಒಂದೇ ವಿಸಿಲೇ ಸಾಕು, ಸಿಂಪಲಾಗಿ ಮಾಡ್ಕೊಬೋದು. ಈ ಥರ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.